ರಾಜ್ಯ ರಾಜಕಾರಣದಲ್ಲಿ ಇದೀಗ ಭಾರಿ ಬದಲಾವಣೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ಒಂದು ಹುದ್ದೆಗೆ ಈಗಾಗಲೇ ಬೇರೆಯವರು ಅಲಂಕರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಾವೇರಿಯ ಜೊತೆಗೆ ರಾಜ್ಯದಲ್ಲಿ ತುಂಬ ಜಾನಪದ ರೀತಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಹನುಮಂತವರು ನಮ್ಮ ಜೊತೆಗಿದ್ದಾರೆ. ಜಾನಪದ ಗಾಯಕರು, ಸರಿಗಮಪ ಮತ್ತು ಬಿಗ್ ಬಾಸ್ ವಿಜೇತನರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಹನುಮಂತು, ಇವಾಗ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯನವರು ಇವಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವಾಗ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸ್ತಾ ಇದ್ದಾರೆ ಸಿ ಎಂ ಸ್ಥಾನವನ್ನು. ಅವ್ರಿಗೆ ಯಾವ ರೀತಿ ವಿಶ್ ಮಾಡ್ತೀರಿ? ಸಿದ್ದರಾಮ ಸಾಹೇಬರು ಅವ್ರ ಸಿ ಎಮ್ ಸ್ಥಾನ ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಡತ್ತಾರ. ಅವರಿಗೂ ಒಳ್ಳೆಯದಾಗಲಿ, ಸಿದ್ದರಾಮ ಸಾಹೇಬ್ರಿಗೂ ಒಳ್ಳೆಯದಾಗಲಿ. ಹಂಗೆ ನಮ್ಮ ಕರ್ನಾಟಕ ಇನ್ನೂ ಒಳ್ಳೆಯದಾಗಲಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅವ್ರಿಗೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಲಿ, ಏನು ಇವಾಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಏನೇನು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಬೇಕು ಅಂತ ನಿಮ್ಮ ಕನಸು, ಏನು ಮಾಡಿದರೆ ಒಳ್ಳೇದಪ್ಪ, ಇಂಥ ನಮ್ಮ ಕರ್ನಾಟಕ ರಾಜ್ಯದಕ್ಕೆ ಮಾಡಿದರೆ ಒಳ್ಳೇದು ಅಂತ ನಿಮಗೆ ಏನಾದರೂ ಸಜೆಷನ್ ಮಾಡೋದಾದರೆ ಒಂದು ವಿಶ್ ಮೂಲಕ. ಕರ್ನಾಟಕ ಬಡವ ಬಗ್ಗರಿಗೆ ಎಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಿ ರೈತರಿಗೆ ಒಳ್ಳೇದ ಮಾಡಲಿ. ರೈತರಿಗೆ ಮಾಡಿದರೆ ಇನ್ನೂ ಅನುಕೂಲ, ಭಾರಿ ಒಳ್ಳೆಯದಾಗುತ್ತೆ. ಓಕೆ, ಇವಾಗ ನೀವು ಕಂಡಂತೆ ಸಿದ್ದರಾಮಯ್ಯನವರು ಯಾವ ಕೆಲಸ ನಿಮಗೆ ತುಂಬ ಇಷ್ಟ ಆಗಿತ್ತು? ಅವ್ರಿಗೆ ಇಂಥದ್ದು ಕೊಟ್ಟಾಗ ನಮಗೆ ಭಾಳ ಖುಷಿಯಾಗಿತ್ತಪ್ಪ ಕರ್ನಾಟಕ ರಾಜ್ಯಕ್ಕೆ ಅನ್ನುವಂಥದ್ದು. ಜೊತೆಗೆ ಯಡಿಯೂರಪ್ಪನವರು ಕೂಡ ಸಿ ಎಮ್ ಆಗಿ ಕೆಲಸ ಮಾಡಿದ್ದಾರೆ. ಅವರಿದ್ದಾಗ ನಿಮಗೆ ಯಾವ ಥರ ಯೋಜನೆಗಳು, ಕೆಲಸಗಳು ಏನೇನು ಇಷ್ಟ ಆಗಿದ್ದು ನಿಮಗೆ? ಅವಾಗ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ನಮಗೆ ಸೈಕಲ್ ಕೊಡ್ತಿದ್ರು 8ನೇ ಪಾಸ್ ಆದವರಿಗೆ. ಅದೊಂದು ಭಾರಿ ಖುಷಿಯಾಗಿತ್ತು. ಮತ್ತು ಭಾಗ್ಯಲಕ್ಷ್ಮಿ ಬಾಂಡೊಂದು ಮಾಡಿದ್ರು, ಅದು ಒಳ್ಳೆಯ ವಿಚಾರ, ಅದು ಖುಷಿಯಾಗಿತ್ತು ರೀ. ಈಗ ನಮ್ಮ ಸಿದ್ದರಾಮ ಸಾಹೇಬರು ಅನ್ನ ಭಾಗ್ಯ ಕೊಟ್ಟಾರ. ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾರ. ಅದು ಬಡವರಿಗೆ ಭಾರಿ ಹೆಲ್ಪ್ ಆಗೈತೆ ರೀ. ನಮ್ಮ ಮಗುಗೂ ಬರ್ತೈತಿ 2,000 ರೂಪಾಯಿ. ಭಾರಿ ಖುಷಿ ಆಗ್ತದೆ. ನಿಮ್ಮ ತಾಯಿಯವ್ರು ಏನು ಅಂತಂದ್ರೆ ಎಷ್ಟು ಒಳ್ಳೇದಾಗತ್ತಪ್ಪ ಅಂತ ತಿಂಗಳ ರೊಕ್ಕ ಬರ್ತಿತ್ತು, ಖುಷಿ ಆಕಿತ್ತು. ಅಂದ್ರೆ ಅವ್ರು ಎಲ್ಲಿ ಹೋಗಲ್ಲ ಹೊಲಕ್ಕೆ, ಅದರ ರೊಕ್ಕಲ್ಲೇ ಸಂತಿ ಪ್ಯಾಟ್ ನಡೆಯಕತ್ತಿತ್ತು ನಮ್ಮದು. ಒಳ್ಳೇದಾಕಿತ್ತು. ಓಕೆ, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿ ಅಥವಾ ಯಾರಾದರೂ ಸಿ ಎಮ್ ಆದ ನಂತರ ಅಥವಾ ಡಿ ಕೆ ಶಿವಕುಮಾರ್ ಸಿ ಎಮ್ ಆದ ನಂತರ ನೀವು ಹೋಗೋದು ಅಥವಾ ಏನು ಇದನ್ನು ಮಾಡೋದು ಏನು ಮಾಡ್ತೀರಾ? ಹಿಂಗೆ ನಾನು ಸಾಹೇಬ್ರಿ ಭೇಟಿಯಾಗಿ ಬರ್ತೀನಿ, ವಿಶ್ ಮಾಡಿಬಿಡ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಈಗ ನೀವು ಕೂಡ ಕಲಾವಿದರಿದ್ದೀರಿ. ನಮ್ಮ ಕಲಾವಿದರಿಗೆ ಏನಾದರೂ ಅನುಕೂಲ ಮಾಡುವಂಥದ್ದು ಇದಂತಂದ್ರೆ ಏನಾದರೂ ಅವ್ರು ಕೇಳ್ಕೊಳ್ಳೋದಿದ್ರೆ ಈ ಮೂಲಕ, ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಅವ್ರನ್ನ ಏನಾದರೂ ಮನವಿ, ಬೇಡಿಕೆ ಏನಿಲ್ಲ, ಹೆಚ್ಚಿನ ಗೌರ್ಮೆಂಟ್ ಕಾರ್ಯಕ್ರಮ ಇದ್ದರೆ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ರಿ, ಪ್ರೋತ್ಸಾಹ ಮಾಡಿರಿ, ನಮ್ಮಂಥ ಕಲಾವಿದರಿಗೆ ಸ್ವಲ್ಪ ಸಹಾಯ ಮಾಡಿರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಇಷ್ಟ, ಮತ್ತೇನಿಲ್ಲ. ಓಕೆ, ಇದು ಹನುಮಂತವರ ಮುಗ್ಧತೆಯ ಮಾತುಗಳು. ಎಲ್ಲ ಪಕ್ಷದವ್ರೂ ಕೂಡ ನೆನೆಸ್ಕೊಂಡಿದ್ದಾರೆ. ಎಲ್ಲ ಪಕ್ಷದವರು ಏನು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅದನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಈಗಾಗಲೇ ಹೇಳಿಕೊಂಡು ಈಗಾಗಲೇ ಅವ್ರಿಗೂ ಹೊಸಬ್ರಿಗೂ ಕೂಡ ಈಗ ಶುಭ ಹಾರೈಸುವ ಮೂಲಕ ನಾನು ಯಾರೇ ಸಿ ಎಮ್ ಆದರೂ ಕೂಡ ಹೋಗಿ ಅವ್ರನ್ನ ವಿಶ್ ಮಾಡಿ ಭೇಟಿಯಾಗಿ ನಾವು ಒಂದು ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅನ್ನುವಂಥದ್ದನ್ನು ನಾನು ಕೇಳ್ತೀನಿ ಅನ್ನುವಂಥದ್ದನ್ನು ತಿಳಿಸಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರದ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.